ಇನ್ನು ಹೈಕೋರ್ಟ್ ಆದೇಶ ಕೊಟ್ಟಿದೆ, ಆದರೂ ಕೂಡ ಅಧಿಕಾರಿಗಳು ಹೈಕೋರ್ಟ್ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಕಬ್ಬನ್ ಪಾರ್ಕ್ನಲ್ಲಿ ಹೈಕೋರ್ಟ್ ಆದೇಶ ಉಲ್ಲಂಘನೆ ಆಗ್ತಾ ಇದೆ. ಪಾರ್ಕ್ನಲ್ಲಿ ಅನಧಿಕೃತವಾಗಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಇದೆ, ಆದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. CS ಷಡಕ್ಷರಿ ಬರ್ತ್ಡೇಗೆ ಪಾರ್ಕ್ನಲ್ಲಿ ಬ್ಯಾನರ್ಗಳ ಹಾವಳಿ ಕಂಡು ಬರ್ತಾ ಇದೆ. ಷಡಕ್ಷರಿ ಅವರ ಬರ್ತ್ಡೇಗೆ ಪಾರ್ಕ್ನಲ್ಲಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. CS ಷಡಕ್ಷರಿ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಆಸ್ತಿಗೆ ಹಾನಿಯಾಗುವ ರೀತಿಯಲ್ಲಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದಾರಂತೆ. ರಾಜ್ಯದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನು ಅಲ್ವಾ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೌಕರರ ಸಂಘದ ಅಧ್ಯಕ್ಷರಿಗೆ ಕಾನೂನಿನಿಂದ ವಿನಾಯಿತಿ ಇದೆಯಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಸಾರ್ವಜನಿಕರು ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೌಕರರ ಸಂಘದ ಅಧ್ಯಕ್ಷರು ಅನ್ನೋ ಕಾರಣಕ್ಕೆ ಕಾನೂನಿನಿಂದ ಅವರಿಗೆ ವಿನಾಯಿತಿ ಇದೆಯಾ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ದೂರುದಾರರಾಗಿರುವಂತಹ ರಾಮಲಿಂಗೇಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮಲಿಂಗೇಗೌಡ ಸರ್, ನಮಸ್ಕಾರ. ಸರ್ ನಮಸ್ಕಾರ. ಈಗ ಹೈಕೋರ್ಟ್ ಆದೇಶ ಇದೆ, ಆದರೂ ಕೂಡ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಒಬ್ರಿಗೊಂದು ಕಾನೂನು, ಮತ್ತೊಬ್ಬರಿಗೆ ಮತ್ತೊಂದು ಕಾನೂನು, ಯಾವ ರೀತಿಯಾಗಿ ದೂರು ಕೊಟ್ಟಿದ್ದೀರಿ ಸರ್? ಈ ಬಗ್ಗೆ ಮಾತಾಡೋದಾದ್ರೆ ಸರ್, ನನಗೂ ಅದೇ ಪ್ರಶ್ನೆ ಇರೋದು. ಸಾರ್ವಜನಿಕರಿಗೆ ಯಾವ ಕಾನೂನು ಕಾಯ್ದೆಗಳು ಅನ್ವಯ ಆಗುತ್ತೋ ಸರ್ಕಾರಿ ನೌಕರರಿಗೂ ಸಹ ರಾಜಕಾರಣಿಗಳಿಗೂ ಸಹ ಸದರಿ ಕಾನೂನು ಅನ್ವಯ ಆಗುವಂತದ್ದು. ಇವರು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಹುದ್ದೆ ಇಟ್ಕೊಂಡು ಇವರು ಅದೇ ಆವರಣದಲ್ಲಿ ಅನಧಿಕೃತವಾಗಿ ಮತ್ತೆ ಕಾನೂನು ಬಾಹಿರವಾಗಿ ಮೊನ್ನೆ ನ್ಯಾಯಾಲಯ 2012, 23, 24ರಲ್ಲಿ ಸುಮೋಟ ತಗೊಂಡಿದೆ. 24ರಲ್ಲಿ ಅವಾಗ್ಲೂ ಸಹ ವೆರಿ ಕ್ಲಿಯರ್ ಆಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ ಗಳನ್ನ ಅಳವಡಿಸಬಾರ್ದು ಅಂತ ಹೇಳಿ. ಆದ್ರೆ ಮಾನ್ಯ ನೌಕರರ ಸಂಘದ ಅಧ್ಯಕ್ಷರು ಮಾತ್ರ ಯಾವ ಕಾನೂನು ನನಗೆ ಅನ್ವಯ ಆಗೋದಿಲ್ಲ, ನಾನೇ ತರುವ ಅಂತ ಹೇಳಿ ಒಂದು ರೀತಿಯಲ್ಲಿ ಕರ್ತವ್ಯ ಮಾಡ್ತಿರೋದು. ಅದಕ್ಕೆ ನಾವೇನ್ ಮಾಡ್ತೀವಿ, ಮೊನ್ನೆ ಚೀಫ್ ಸೆಕ್ರೆಟರಿಗೆ ಮತ್ತೆ ಅಪಾರ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಮತ್ತೆ ವಿಧಾನಸೌಧ ಪೊಲೀಸ್ ಸಹ ದೂರನ್ನು ಕೊಟ್ಟಿರುವಂತದ್ದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿರೋದ್ರಿಂದ. ಮತ್ತೆ ಬೈಲಾ ಆಕ್ಟ್ ಏನ್ ಹೇಳುತ್ತೆ, ಬೈಲಾ ಆಕ್ಟ್ ಏನ್ ಹೇಳುತ್ತೆ 13A ಸೆಕ್ಷನ್ 10 ಪ್ರಕಾರ ಕಟ್ಟಡದಲ್ಲಿ ಕಾನೂನು ಸಮ್ಮತ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ಇರುವಂತದ್ದು. ಇದು ಕಾನೂನು ಬಾಹಿರ ಅಲ್ವಾ, ಫ್ಲೆಕ್ಸ್ ಗಳನ್ನ ಹಾಕುವಂತದ್ದು. ಅದು ಅಲ್ಲದೆ ಮಾನ್ಯ DK ಶಿವಕುಮಾರ್ ಅವರು ಸಹ CM ಆದ ತಕ್ಷಣ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಯಾರಾದ್ರೂ ಫ್ಲೆಕ್ಸ್ ಗಳನ್ನ ಹಾಕಿದ್ರೆ 1 ಲಕ್ಷ ದಂಡ ವಿಧಿಸ್ತೀವಿ ಅಂತ. ಅಂದ್ರೆ ಇದು ಸಾಮಾನ್ಯ ಮಾತ್ರ 1 ಲಕ್ಷ ದಂಡ, ಅಥವಾ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಅನ್ನೋದು ನನ್ನ ಪ್ರಶ್ನೆ. ಓಕೆ, ಧನ್ಯವಾದಗಳು ರಾಮಲಿಂಗೇಗೌಡ ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ.